ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವನಾಗಿದ್ದ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆ 119 ಅದರ 104ನೇ ವಾಕ್ಯ ಈ ರೀತಿ ಹೇಳ್ತೇನೆ, ನಿನ್ನ ನೇಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯ ಮಾರ್ಗವನ್ನೆಲ್ಲ ಆಯ್ಕೆ ಮಾಡುತ್ತೇನೆ. ಸೊ ನಾವು ಯಾವಾಗ ವಿವೇಕಿಗಳಾಗ್ತೇವೆ? ನಾವು ಅನೇಕ ಸಾರಿ ಆಲೋಚಿಸ್ತೇವೇನೆಂದರೆ, ನಾವು ಪುಸ್ತಕಗಳನ್ನು ಓದುವುದರಿಂದ, ಅಥವಾ ನಾವು ಡಿಕ್ಷನರಿಗಳನ್ನು ಓದುವುದರಿಂದ, ಅಥವಾ ನಾವು ಸ್ಟಡಿ ಹೆಚ್ಚಾಗಿ ಮಾಡುವುದರಿಂದ. ಇಲ್ಲ ದೇವರ ಮಕ್ಕಳೇ, ನಿನ್ನನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನ ಮಾತನ್ನು ನೀನು ಯಾವಾಗ ಕೇಳ್ತೀಯೋ, ನಿನ್ನ ಸೃಷ್ಟಿಕರ್ತನ ಮಾತನಿಗೆ ಯಾವಾಗ ನೀನು ವಿಧೇಯನಾಗ್ತೀಯೋ, ಆಟೋಮೆಟಿಕ್ ಆಗಿ ಆ ಸೃಷ್ಟಿಕರ್ತನು ನಿನಗೆ ವಿವೇಕವನ್ನು ಕೊಡ್ತಾನೆ. ಒಂದು ಆಲೋಚನೆ ಮಾಡಿ, ನಮಗೆ ಊಟ ಮಾಡುವಂಥದ್ದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕೇನಂತ ಹೇಳಿದ್ರೆ, ಯಾವ ಪುಸ್ತಕ ನಮಗೆ ಕಲಿಸ್ಕೊಡ್ಲಿಲ್ಲ, ಬಟ್ ಕಲಿಸಿಕೊಟ್ಟದ್ದು ಯಾರು? ನಮಗೆ ಗೊತ್ತಿಲ್ಲದಂಗೆ ನಾವು ಕಲ್ತಿರೋವಂಥದ್ದು. ಹೇಗೆ ಇದು? ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು. ಹಾಗಾಗಿ ಆತನ ನೇಮಗಳನ್ನು, ಆತನ ವಾಕ್ಯವನ್ನು ನಾವುಗಳೇನು ಮಾಡಬೇಕಂತೆ ಪಾಲಿಸ್ಬೇಕು. ಅಷ್ಟು ಮಾತ್ರವಲ್ಲ, ಆ ನೇಮಗಳನ್ನ ನೀನು ಪಾಲಿಸಿದ್ರೆ ನೀನು ವಿವೇಕಿ ಆಗ್ತೀಯ. ಮಿಥ್ಯ ಮಾರ್ಗಗಳನ್ನೆಲ್ಲ ಹಾಗೆ ಮಾಡಿ, ಕೆಟ್ಟ ದಾರಿಗಳನ್ನು ನೀನು ಬಿಡ್ತೀಯ, ಕೆಟ್ಟ ಸಹವಾಸಗಳನ್ನು ಬಿಡ್ತೀಯ. ಅನೇಕ ಸಾರಿ ನಿಮ್ಗೆ ಅನಿಸ್ಬೋದು, ನಾನು ಯಾಕೆ ಕೆಟ್ಟ ಸಹವಾಸಗಳನ್ನು ಬಿಡ್ತಾ ಇಲ್ಲ, ಯಾಕೆ ನಾನು ಕೆಟ್ಟ ದಾರಿನ ಬಿಡ್ತಾ ಇಲ್ಲ, ಯಾಕೆ ನನ್ನ ಕೆಟ್ಟ ಪಾಪಗಳನ್ನು, ತಪ್ಪುಗಳನ್ನು ನಾನು ಬಿಡೋಕ್ಕಾಗ್ತಾ ಇಲ್ಲ ಅಂತ ನೀನು ಆಲೋಚನೆ ಮಾಡ್ಬೋದು. ಆದರೆ ಒಂದು ಸಾರಿ ನಿನ್ನನ್ನು ಸೃಷ್ಟಿ ಮಾಡಿರುವ, ನಿನಗೋಸ್ಕರ ಪ್ರಾಣ ಕೊಟ್ಟಿರುವ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು. ಆ ವಾಕ್ಯದ ಮೇಲೆ, ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ನಂಬಿಕೆ ಇಡು. ಆ ವಾಕ್ಯ, ಆ ಕ್ರಿಸ್ತನು ನಿನ್ನನ್ನು, ಸರ್ವಶಕ್ತನಾದ ದೇವರು ನಿನ್ನನ್ನು ಪಾಪದ ಮಾರ್ಗಗಳಿಂದ ಬಿಡಿಸ್ತಾನೆ, ತಪ್ಪಿನ ಮಾರ್ಗಗಳಿಂದ ಬಿಡಿಸ್ತಾನೆ. ಒಂದು ವೇಳೆ ನಿನ್ನ ಮಕ್ಕಳು ದಾರಿ ತಪ್ಪಿರ್ಬೋದು, ನಿನ್ನ ಕುಟುಂಬದವ್ರ ದಾರಿ, ಇದನ್ನ ಯಾರನ್ನು ಬಿಡಿಸೋಕ್ಕೆ ಸಾಧ್ಯ? ನಿನ್ನ ಎಲ್ಲ ಪ್ರಯತ್ನಗಳನ್ನು ಮಾಡಿದೆಯಾ, ಅದನ್ನು ಬಿಡಿಸೋಕ್ಕಾಗ್ತಾ ಇಲ್ಲ. ಆದರೆ ಯೇಸುವಿನ ವಾಕ್ಯದ ಮೇಲೆ ನಂಬಿಕೆ ಇಡು, ಯೇಸುವಿನ ಮೇಲೆ ನಂಬಿಕೆ ಇಡು. ದೇವರು ಏನು ಮಾಡ್ತಾರೆ ಯೇಸು ಸ್ವಾಮಿ ಅಂದರೆ, ಆ ಕೆಟ್ಟ ಮಾರ್ಗದಲ್ಲಿ ಇರುವಂಥ ಎಲ್ಲರನ್ನ ಬಿಡಿಸ್ತಾರೆ. ಒಳ್ಳೆ ಮಾರ್ಗಕ್ಕೆ, ಒಳ್ಳೆ ಆಶೀರ್ವಾದಕ್ಕೆ, ಒಳ್ಳೆ ಸಮಾಧಾನಕ್ಕೆ, ಒಳ್ಳೆ ಸಂತೋಷಕ್ಕೆ ನಿನ್ನನ್ನು, ನಿನ್ನ ಜೀವನವನ್ನು, ನಿನ್ನ ಕುಟುಂಬವನ್ನು ದೇವರು ನಡೆಸುವುದಕ್ಕಾಗಿದ್ದಾರೆ. ಆಮೆನ್.